ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂತ ಹೇಳಿ ನಾವೇನು ಸಂದೇಶವನ್ನ ಕೊಟ್ಟಿದ್ವಿ ಅದರಂತೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಪುನರುಚ್ಚರಿಸಿದ್ದಾರೆ ನರೇಂದ್ರ ಮೋದಿ. ಪಾಕಿಸ್ತಾನ ಮತ್ತೆ ಏನಾದರೂ ದಾಳಿ ನಡೆಸಿದ್ರೆ ಇದೇ ರೀತಿ ತಕ್ಕ ಶಾಸ್ತಿ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆ ನೀಡಿದ್ದಾರೆ. ಟಿವಿ9ಗೆ ಕೇಂದ್ರ ಸರ್ಕಾರದ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ. ನರೇಂದ್ರ ಮೋದಿ ಅವರು ಮೀಟಿಂಗ್ನಲ್ಲೂ ಕೂಡ ಹೇಳಿದರಂತೆ, ಅಲ್ಲಿಂದ ಏನಾದರೂ ಗುಂಡು ಹಾರಿಸಿದ್ರೆ ಇಲ್ಲಿಂದಲೂ ಕೂಡ ಗುಂಡು ಸಿಡಿಯುತ್ತೆ. ನಾವು ಏರ್ ಬೇಸ್ಗಳ ಮೇಲೇನೆ ದಾಳಿ ಮಾಡಿದ್ದೀವಿ. ಅವ್ರೇನು ಡ್ರೋನ್ಗಳನ್ನ ಹಾರಿಸ್ತಾ ಹೋದ್ರು, ಆ ಡ್ರೋನ್ ಲಾಂಚಿಂಗ್ ಪ್ಯಾಡ್ ಯಾವ್ದಿತ್ತಲ್ಲ ಆ ಏರ್ ಬೇಸ್ಗಳನ್ನೇ ಧ್ವಂಸಗೊಳಿಸಿದ್ದೀವಿ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೂಲಗಳಿಂದ ಸಿಕ್ಕಿರುವಂತಹ ಸ್ಪಷ್ಟ ಮಾಹಿತಿ ಇದು, ಖಚಿತ ಮಾಹಿತಿ. ನರೇಂದ್ರ ಮೋದಿ ಮೀಟಿಂಗ್ನಲ್ಲಿ ಹೇಳಿರುವಂತಹ ಮಾತುಗಳು, ಇದೇ ಮಾತುಗಳನ್ನ ನರೇಂದ್ರ ಮೋದಿ ಅವರು ಆಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಟಿವಿ9ಗೆ ಸಿಕ್ಕಿರುವಂತಹ ಖಚಿತ ಮಾಹಿತಿ. ಸೊ ಇವತ್ತು ನಡೆದಂಥ ಒಂದು ಉನ್ನತ ಮಟ್ಟದ ಸಭೆ, ಇದರಲ್ಲಿ CDS ಭಾಗಿಯಾಗಿದ್ರು, NSA ಅಜಿತ್ ದೋವಲ್ ಅವರಿದ್ರು, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಇದ್ರು. ಸೊ ಹೀಗೆ ಪ್ರಮುಖರ ಜೊತೆಗೆ ಜಯಶಂಕರ್ ಅವರು ಕೂಡ ಇದ್ರು, ಅಮಿತ್ ಶಾ ಇವರೆಲ್ಲರ ಜೊತೆಗೆ ನಡೆಸಿದಂಥ ಒಂದು ಮೀಟಿಂಗ್. ಹಾಗೆ ಮೂರು ಸೇನೆಯ ಪ್ರಮುಖರು ಕೂಡ ಇದರಲ್ಲಿ ಭಾಗಿಯಾಗಿದ್ರು, ಮುಖ್ಯಸ್ಥರು. ಇವರ ಜೊತೆಗೆ ನಡೆದಂಥ ಒಂದು ಸಭೆಯಲ್ಲಿ ನರೇಂದ್ರ ಮೋದಿ ಕೂಡ ಕೆಲವೊಂದಷ್ಟು ಖಡಕ್ ಸಂದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ಕದನ ವಿರಾಮ ಹೌದು, ನಿಜ, ನಾವು ಕೂಡ ಒಪ್ಕೊಂಡಿದ್ದೀವಿ. ಬಟ್ ಒಂದು ವೇಳೆ ಏನಾದರೂ ಪಾಕಿಸ್ತಾನದಿಂದ ಈ ಥರದ ದಾಳಿ ಏನಾದರೂ ಆದರೆ ಅದಕ್ಕೆ ಅದರದೇ ಆದ ಭಾಷೆಯಲ್ಲಿ ಉತ್ತರ ಕೊಡಬೇಕು ನಾವು ಅನ್ನುವಂಥ ಒಂದು ಮಾತುಗಳನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಅಂಥೇಳಿ